ಎಲ್ಲರಿಗೂ ನಮಸ್ಕಾರ ಕಣ್ರಕ್ಕೋ 20 ಜನಕ್ಕೆ ಬಸ್ಸಾರು ಮಾಡ್ತಿದ್ದೀನಿ ಎಲ್ಲರೂ ನೋಡಿ. 4 ಗೆಡ್ಡೆ ಈರುಳ್ಳಿ, 2 ಟೊಮೊಟೊ, ಒಂದು ಸ್ವಲ್ಪ ಹುಣಸೆ ಹುಳಿ, ಒಂದು ತೆಂಗಿನಕಾಯಿ, 1.5 ಸ್ಪೂನು ಬ್ಲ್ಯಾಕ್ ಪೆಪ್ಪರು, 2 ಸ್ಪೂನು ಜೀರಿಗೆ, ಹಂಗೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಹಂಗೆ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 12 ಹಸಿರು ಮೆಣಸಿನ್ಕಾಯಿ. ನಾನು 4 ಥರ ಸೊಪ್ಪು ಯೂಸ್ ಮಾಡಿದ್ದೀನಿ, ಬೇಳೆ ಯೂಸ್ ಮಾಡಿದ್ದೀನಿ. ನೀವು ಯಾವ ಥರನ ಸೊಪ್ಪು ಯೂಸ್ ಮಾಡ್ಬೋದು, ಕಾಳು ಯೂಸ್ ಮಾಡ್ಬೋದು, ಹೆಸರು ಕಾಳು, ಹೆಸರು ಬೇಳೆ ಎಲ್ಲ ಯೂಸ್ ಮಾಡ್ಬೋದು. ನೋಡಿ ಅವಾಗಲೇ ಹೇಳಿದ್ನಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಬ್ಲ್ಯಾಕ್ ಪೆಪ್ಪರು, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹಂಗೆ ಹುಣಸೆಹಣ್ಣು ಎಲ್ಲ ಎಣ್ಣೆ ಹಾಕ್ಕೊಂಡು ಒಂದು ಬಾಂಡಲಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಆದಮೇಲೆ ಒಂದು ಮಿಕ್ಸಿ ತಗೊಳ್ಳಿ, ನೈಸಾಗಿ ರುಬ್ಕೊಳ್ಳಿ. ಹಂಗೆ ನಾನು ಅವಾಗಲೇ ಸೊಪ್ಪು ಹೇಳಿದ್ನಲ್ಲ, ಬೇಯಿಸಿರೋ ಸೊಪ್ಪನ್ನ ಅದನ್ನು ಸ್ವಲ್ಪ ಒಂದು ಕಪ್ಪಷ್ಟು ಹಾಕಿ ಕ್ಲೀನಾಗಿ ರುಬ್ಕೊಳ್ಳಿ. ರುಬ್ಬಾದ್ಮೇಲೆ ಒಂದು ಪಾತ್ರೆ ತಗೊಳ್ಳಿ. ಇದು ಬಸ್ಸಾರು ಮಾಡ್ತಿರೋದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಕರಿಬೇವಿನ ಸೊಪ್ಪು, ಸಾಸಿವೆ, ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಹಂಗೆ ಮಿಕ್ಸಿಲಿ ರುಬ್ಬಿರೋ ಮಸಾಲಾನ ಹಾಕಿ, ಸೊಪ್ಪು ಕಾಳು ಬೇಯಿಸಿರೋ ನೀರನ್ನ ಎಸಿಬೇಡಿ, ಈ ಥರ ಬೋಲನ್ನು ಮಾಡಿಕೊಂಡು ಆಮೇಲೆ ಸಾಂಬಾರಿಗೆ ಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಸ್ವಲ್ಪ ಉಪ್ಪು, ಸ್ವಲ್ಪ ಹಳದಿ ಪುಡಿ ಅರ್ಧ ಸ್ಪೂನು, ಹಂಗೆ 2 ಸ್ಪೂನು ಸಾಂಬಾರು ಪುಡಿ ಕ್ಲೀನಾಗಿ ಕುದಿಸ್ಕೊಳ್ಳಿ. ಸಕ್ಕದಾಗಿರುತ್ತೆ ಮಾತ್ರ, ಸೈಕಾಗಿ ಬಸ್ ಸಾಂಬಾರು. ಹಾಗೆ ಪಲ್ಯ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಬಾಣಲಿ ತಗೊಳ್ಳಿ, ಸ್ವಲ್ಪ ಎಣ್ಣೆ ಬಿಡ್ಕೊಳ್ಳಿ. ಜಜ್ಜಿ ಇರೋದು ಬೆಳ್ಳುಳ್ಳಿ, ಹಂಗೆ ಕರಿಬೇವಿನ ಸೊಪ್ಪು, ಮೆಣಸು ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳಿ. ಹಂಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಪಲ್ಯ 4 ಥರ ಸೊಪ್ಪು, ಹಂಗೆ ಸ್ವಲ್ಪ ಕಾಳು ಕ್ಲೀನಾಗಿ ಉಪ್ಪಾಕ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕದಾಗಿರೋದು ಪಲ್ಯ. ಇದೇ ಬಸ್ಸಾರು ನಂತರ ಮಾಡಿ ಮನೆಯೆಲ್ಲ ಖುಷಿ ಆಗೋಯ್ತಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬೈ.